ಗುಬ್ಬಿಯಲ್ಲಿ ಲೋಕಾರ್ಪಣೆಗೊಂಡ ಅಂಬೇಡ್ಕರ್ ಪುತ್ಥಳಿ. ರೈತರ ನಾಯಕ ಅಂಬೇಡ್ಕರ್ ಅವರಿಗೆ ರೈತರ ನಾಯಕ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ರೈತ ಮುಖಂಡರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಘೋಷಿತ ನಾಯಕ ಅಂಬೇಡ್ಕರ್ ಅವರಿಗೆ. ಗುಬ್ಬಿಯ ತಾಲೂಕು ಕಚೇರಿ ಆವರಣದಲ್ಲಿ ನವೆಂಬರ್ 26ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಂಡಿದ್ದು, ನಿನ್ನೆ ತಾಲೂಕು ರೈತ ಸಂಘದ ಮುಖಂಡರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಗುಬ್ಬಿ ರೈತ ಸಂಘದ ಕೆಎನ್ ವೆಂಕಟೇಗೌಡ ನೇತೃತ್ವದಲ್ಲಿ 10 ಮಂದಿ ರೈತರು ಅಂಬೇಡ್ಕರ್ ಪುತ್ಥಳಿಗೆ ನಮನ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ರೈತ ಸಂಘದ ಕೆಎನ್ ವೆಂಕಟೇಗೌಡ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ತಾಲೂಕು ಕಚೇರಿ ಮುಂಭಾಗ ಅನಾವರಣಗೊಂಡಿದ್ದು, ರೈತ ಸಂಘಕ್ಕೆ ಮತ್ತಷ್ಟು ಬಲ ಬಂದಿದೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಗೌಡ ಹೇಳಿದರು. ಅಂಬೇಡ್ಕರ್ ಅವರು ಬಡವರು, ದೀನದಲಿತರ ಪರ ನಿಲ್ಲುವ, ಕೆಚ್ಚು ತುಂಬುವ ಮಹಾನಾಯಕರ ಪ್ರತಿಮೆ ತಾಲೂಕು ಕಚೇರಿ ಕಡೆಗೆ ಬೆಟ್ಟು ತೋರುತ್ತಿರುವುದು ಹೆಮ್ಮೆ ತಂದಿದೆ ಎಂದರು. ಸರಿದಾರಿ ತೋರುವ ಹಾಗೂ ಸಮಾಜ ನಿರ್ಮಾಣಕ್ಕೆ ಅಗತ್ಯ ಕಾನೂನು ಸಂವಿಧಾನ ನೀಡಿದ ಅವರ ಆಶಯದಂತೆ ಇಂದಿನ ಸರ್ಕಾರಗಳು ನಡೆದುಕೊಳ್ಳುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ನಮ್ಮ ನಿಮ್ಮೆಲ್ಲರ ನಾಯಕ, ಶೋಷಿತ ವರ್ಗದ ನಾಯಕ, ವಿಶ್ವವೇ ಕಂಡಂಥ ಒಬ್ಬ ಅದ್ಭುತ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಇವತ್ತು ನಮ್ಮ ತಾಲೂಕು ಕಚೇರಿ ಮುಂದೆ ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರ ಒಂದು ಅನಾವರಣ ಮಾಡಿದೆ. ಅವರಿಗೆ ನಾವಿವತ್ತು ಎಲ್ಲ ರೈತ ಸಂಘಟನೆಗಳ ಪರವಾಗಿ ನಾವು ಅವ್ರನ್ನ ಅಭಿನಂದಿಸ್ತೀವಿ. ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯಾವತ್ತೂ ಆಗಬೇಕಾಗಿದ್ದ ಕೆಲಸ ಲೇಟ್ ಆದರೂ ಸಹ ಅಂಬೇಡ್ಕರ್ ಅವರು ಇವತ್ತು ತಾಲೂಕು ಕಚೇರಿ ಮುಂದೆ ಏನು ಪ್ರತಿಮೆ ಅನಾವರಣ ಮಾಡೋದ್ರ ಮುಖಾಂತರ ನಾವಿದ್ದೀವಿ, ನಾನಿದ್ದೀನಿ, ಯಾರಿಗೂ ಎದುರುಬೇಡಿ ಅಂತೇಳಿ ಇವತ್ತು ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀದೇ ಇದ್ದರೆ ನಾವೆಲ್ಲರೂ ಏನಾಗ್ತಿದ್ವು ಅಂತಲೇ ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದರೆ ಸಾಲದು, ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಗಳೇನಿದ್ವೋ ಆ ಆಶಯಗಳನ್ನ ಸರ್ಕಾರಗಳು ಜಾರಿಗೆ ತರಬೇಕು. ಜಾರಿಗೆ ತರ್ತಾ ಇಲ್ಲ ಸರ್ಕಾರಗಳು. ಇವತ್ತು ಲಕ್ಷಾಂತರ ಅರ್ಜಿಗಳನ್ನ ರೈತರು, ಕೂಲಿ ಕಾರ್ಮಿಕರು, ಬಡವರು ಅರ್ಜಿಗಳನ್ನ 50, 53, 57 ಅರ್ಜಿ ಹಾಕಿದ್ರು ಸಹ ಇವತ್ತು ಸರ್ಕಾರ ಜಮೀನು ಇಲ್ದವರಿಗೆ ಜಮೀನು ಕೊಡ್ತೀವಿ ಅಂತ ಹೇಳ್ತೈತೆ. ಆದರೆ ಆ ಅರ್ಜಿಗಳನ್ನೆಲ್ಲ ಪೆಂಡಿಂಗ್ ಇಕ್ಕಿದೆ. ಇವತ್ತು ಇಂಥ ಮಹಾನ್ ನಾಯಕರುಗಳನ್ನ ಪ್ರತಿಮೆಯನ್ನು ಅನಾವರಣ ಮಾಡೋದ್ರ ಮುಖಾಂತರ ನಾವೆಲ್ಲೋ ಒಂದು ಕಡೆ ಅವ್ರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ, ನಾವು ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಇವತ್ತು 50, 53, 57 ಅರ್ಜಿ ತಗೊಳ್ಳೋಂಥ ಉದ್ದೇಶ ಏನು? ಯಾವ ವ್ಯಕ್ತಿಗೆ, ಯಾವ ರೈತನಿಗೆ ಜಮೀನು ಇಲ್ವೋ ಅವನಿಗೆ ನಾವು ಆ ಅರ್ಜಿಯ ಅಡಿಯಲ್ಲಿ ನಾವು ಅರ್ಜಿಯನ್ನು ಪರಾಮರ್ಶಿಸಿ ನಾವು ಅನಾವರಣ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ಅವರು ಪ್ರತಿಮೆಯನ್ನು ತಪ್ಪಿಕೊಂಡು ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲರೂ ಸರಿಯಾಗಿ ನಡೀರಿ ಅಂತನ. ಇವತ್ತು ಅಂಬೇಡ್ಕರ್ ಕಾಲದಲ್ಲಿ ಇದ್ದಂಥ 10% ಭ್ರಷ್ಟಾಚಾರ ಇವತ್ತು 80% ಹೋಗಿದೆ. ಇವತ್ತು ಅಂಬೇಡ್ಕರ್ ಕಣ್ಣಿಗೆ ನಾವು ಬಟ್ಟೆಯನ್ನು ಕಟ್ಟಿ ಓಡಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಇಲಾಖೆಗೆ ಹೋದರೆ ಬಡವರಿಗೆ, ಇವತ್ತು ತೀರಾ ನಿರ್ಗತಿಕರಿಗೆ ಸಲ್ಲಿಸೋ ಕೆಲಸಗಳಾಗ್ತಾ ಇಲ್ಲ. ಇವತ್ತು ಒಂದು ಒಳ್ಳೆಯ ದಿನ, ಒಂದು ಶುಭ ದಿನ ಪ್ರಾರಂಭ ಆಗಿದೆ ನಿನ್ನೆಯಿಂದನ. ನಾವೆಲ್ಲರೂ ರೈತ ಸಂಘದ ಕಾರ್ಯಕರ್ತರು, ನಮ್ಮ ಸೈನಿಕರ ಸಂಘದವ್ರನ್ನೇ ಹಾಜರಾಗಿದ್ರು. ನಾವಂತೂ ಬರೋಕ್ಕಾಗಲಿಲ್ಲ ಬಿಡ್ರಿ. ನಾವೆಲ್ಲ ಸುಮಾರು 100 ಜನ ರೈತರು ನಾವು ಬೆಂಗಳೂರಿಗೆ ಒಂದು ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಇರೋದ್ರಿಂದ ಹೋಗಿದ್ವಿ. ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ನಾವು ತಪ್ಪಿಸ್ಕೊಂಡ್ವಲ್ಲ ಅಂತ ಹೇಳಿ ನಮ್ಮ ಲೋಕೇಶು, ನಮ್ಮ ರೈತ ಸಂಘದ ತಾಲೂಕು ಪದಾಧಿಕಾರಿಗಳೆಲ್ಲ ಸೇರಿ ಇವಾಗಲೂ ನಾವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಒಂದು ಮಾಲೆಯನ್ನು ಹಾಕಿ ಅವ್ರ ಬಗ್ಗೆ 2 ಮಾತನಾಡಿ ಒಂದು ಸಮಾಜವನ್ನು ಸರಿದಾರಿಗೆ, ಸಮಾಜವನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಎಲ್ಲರೂ ರೂಢಿಸ್ಕೋಬೇಕಾಗುತ್ತೆ.
ಇನ್ನು ಇದೇ ವೇಳೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಲೋಕೇಶ್ ಅವರ ತಂಡ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಮಾಲೆ ಹಾಕಿದ್ರು. ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್, ರವೀಶ್, ಸುರೇಶ್ ಸೇರಿದಂತೆ ರೈತ ಸಂಘದ ಕಾರ್ಯಕರ್ತರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.